ಎಲ್ರಿಗೂ ನಮಸ್ಕಾರ. ಭಾರತದ ಸ್ಕಾಟ್ಲ್ಯಾಂಡ್, ದಕ್ಷಿಣ ಕಾಶ್ಮೀರ ಎಂದೆಲ್ಲ ನಮ್ಮ ಕೊಡಗನ್ನ ಕರೀತಾರೆ. ಮತ್ತೊಂದು ಗ್ಲಾಸ್ ಬ್ರಿಡ್ಜನ್ನು ನಿರ್ಮಾಣ ಮಾಡಲಾಗಿದೆ ನಮ್ಮ ಕೊಡಗಿನಲ್ಲಿ. ನೀವು ನೋಡ್ಬೋದು ಈ ಗ್ಲಾಸ್ ಬ್ರಿಡ್ಜ್ನ. ಈ ಗ್ಲಾಸ್ ಬ್ರಿಡ್ಜ್ ಮೇಲೆ ನಿಂತ್ಕೊಂಡು ನಮ್ಮ ಸುತ್ತ ಕಣ್ಣು ಹಾಯಿಸಿದ್ರೆ ಎಷ್ಟೊಂದು ಮನಮೋಹಕವಾದ ದೃಶ್ಯವನ್ನು ನಾವು ಕಣ್ತುಂಬ್ಕೋಬಹುದು ಅಂತ ಹಚ್ಚ ಹಸಿರಿನಿಂದ ಕಂಗೊಳಿಸುತ್ತಿರುವಂಥ ಈ ಒಂದು ಪ್ರಕೃತಿಯ ಮಡಿಲಲ್ಲಿ ಈ ಒಂದು ಗ್ಲಾಸ್ ಬ್ರಿಡ್ಜ್ನ ನಿರ್ಮಾಣ ಮಾಡಲಾಗಿದೆ. ಕರ್ನಾಟಕದಲ್ಲಿ 2 ಗ್ಲಾಸ್ ಬ್ರಿಡ್ಜ್ಗಳಿದ್ದಾವೆ. ಆ 2 ಗ್ಲಾಸ್ ಬ್ರಿಡ್ಜ್ಗಳು ಕೂಡ ನಮ್ಮ ಕೊಡಗು ಜಿಲ್ಲೆಯಲ್ಲಿದ್ದಾವೆ. ಮೊದಲನೆಯ ಗ್ಲಾಸ್ ಬ್ರಿಡ್ಜ್ನ ನಾನೇ ವಿಡಿಯೋ ಮಾಡಿ ತೋರಿಸಿದೆ, ಅದು ನೋಡಿಲ್ಲ ಅಂತಂದರೆ ಯಾರಾದರೂ ನೋಡಿ. ಇದು 2ನೇ ಗ್ಲಾಸ್ ಬ್ರಿಡ್ಜು. ಆದರೆ ಅತಿ ಉದ್ದವಾದ ಗ್ಲಾಸ್ ಬ್ರಿಡ್ಜು ಅಂತಂದರೆ ಇದೇ ಮೊದಲನೇ ಗ್ಲಾಸ್ ಬ್ರಿಡ್ಜು ಅಂತ ಹೇಳ್ಬೋದು. 180 ಅಡಿ ಉದ್ದವನ್ನು ಇದು ಹೊಂದಿದೆ. ಸಾಕಷ್ಟು ಜನ ಪ್ರವಾಸಿಗರು ಬರ್ತಾ ಇದ್ದಾರೆ. ಚಳಿಗಾಲ ಇರಲಿ, ಬೇಸಿಗೆ ಕಾಲ ಇರಲಿ, ಮಳೆಗಾಲನೇ ಇರಲಿ, ನಮ್ಮ ಮಂಜಿನ ನಗರಿ ಮಡಿಕೇರಿ ಅಂತಂದರೆ ಅದೇನೋ ಒಂದು ರೀತಿಯ ಪ್ರವಾಸಿಗರನ್ನು ತನ್ನ ಸೂಜಿಗಲ್ಲಿನಂತೆ ಸೆಳೆಯುತ್ತೆ. ನೋಡಿ ಎಷ್ಟೊಂದು ಜನ ಪ್ರವಾಸಿಗರು ಬರ್ತಾ ಇದ್ದಾರೆ, ಎಂಜಾಯ್ ಮಾಡ್ತಾ ಇದ್ದಾರೆ ಅಂತ. ಕೆಲವರು ಭಯ ಪಡ್ಕೊಂಡು ಬರ್ತಾ ಇದ್ದಾರೆ. ಚಿಕ್ಕ ಚಿಕ್ಕ ಮಕ್ಕಳೆಲ್ಲ ಕೈ ಹಿಡ್ಕೊಂಡು ಹಿಂದೆ ಎಲ್ಲ ನೋಡ್ಕೊಂಡು ನೋಡಿ ಇಲ್ಲಿ ಯಾವುದೋ ಒಂದು ಹುಡುಗಿ ಎಷ್ಟು ಭಯ ಪಡ್ಕೊಂಡು ಬರ್ತಾಯಿದೆ ಅಂತ. ಅಂದರೆ ತುಂಬ ಎತ್ತರವಾದದ್ದು, 280 ಅಡಿ ಎತ್ತರದಲ್ಲಿ ನಾವಿದ್ದೀವಿ ನೋಡಿ. ಅಷ್ಟು ಆಳದಿಂದ ನಾವು ದೃಷ್ಟಿ ಹಾಯಿಸಿ ನೋಡಿದ್ರೆ ಎಂಥವರ ಎದೆ ಕೂಡ ಜಲ್ ಅನ್ನುತ್ತೆ. ಅಷ್ಟು ಎತ್ತರದಲ್ಲಿ ನಾವಿದ್ದೀವಿ. ಬರೋಬ್ಬರಿ 280 ಅಡಿ ಎತ್ತರದಲ್ಲಿ ನಾವಿರೋದು. ಇಲ್ಲಿಂದ ನಾವು ನೋಡಿದ್ರೆ ನೋಡಿ ಹೇಗೆ ಕಾಣಿಸ್ತಿದೆ ಅಂತ. ಅದು ನಾವೇ ಬಿದ್ದೋಗ್ತಿದ್ದೀವೇನೋ ಅಂತ ಆ ಥರ ಒಂದು ಫೀಲ್ ಆಗುತ್ತೆ. ತುಂಬ ಜನ ಹೆದರ್ಕೊಂಡು ಬರ್ತಾ ಇದ್ದಾರೆ ನೋಡಿ ಅಲ್ಲಿ. ಆಮೇಲೆ ಇದು ಸ್ವಲ್ಪ ಶೇಕ್ ಆಗುತ್ತೆ, ಹಿಂಗೆ ಅಲ್ಗಾಡುತ್ತೆ. ಸುಮ್ಮನೆ ಅಂತೂ ನಿಂತ್ಕೊಳ್ಳೋಕ್ಕಾಗಲ್ಲ. ಏನೋ ಒಂದು ರೀತಿಯ ಮಜಾ. ಈ ಥರ ಒಂದು ಗ್ಲಾಸ್ ಬ್ರಿಡ್ಜ್ನ ನೋಡಬೇಕು ಅಂದರೆ ನಾವು ಬೇರೆ ಬೇರೆ ರಾಜ್ಯಗಳಿಗೆ ಹೋಗಬೇಕು. ಆದರೆ ಇವಾಗ ಹಾಗಲ್ಲ. ಕರ್ನಾಟಕ ರಾಜ್ಯ, ಅದರಲ್ಲೂ ನಮ್ಮ ಕೊಡಗು ಜಿಲ್ಲೆ ಈ ಥರದೊಂದು ಸೇತುವೆ ನಿರ್ಮಾಣ ಮಾಡಿದ್ದಾರೆ. ಈ ಪ್ಲೇಸ್ ಬಂದು ಈ ಮೇಲಿಂದ ನೋಡಿ, ಈ ಗ್ಲಾಸ್ ಬ್ರಿಡ್ಜುನ ಮೇಲೆ ಏನಿದೆ ಈ ಪ್ಲೇಸು ಸ್ಪೆಷಲ್ಲಾಗಿ ಪಾರ್ಟಿ, ಈವ್ನಿಂಗು ಏನಾದರೂ ಕಾಫಿ ಆ ಥರ ಮಾಡಬೇಕು ಅಂದರೆ, ಏನಾದರೂ ಒಂದು ಬರ್ಡೇ ಆಗಿರ್ಬೋದು, ಮತ್ತು ಏನೋ ಸಣ್ಣ ಪುಟ್ಟ ಪಾರ್ಟಿಗೆಲ್ಲ ತುಂಬ ಒಂದು ಚೆನ್ನಾಗಿದೆ. ಹಾಗಾಗಿ ಈ ಒಂದು ಇಷ್ಟು ಜಾಗನ ಅದಕ್ಕೆ ಅಂತಲೇ ಸ್ಪೆಷಲಾಗಿ ಮಾಡಲಾಗಿದೆ. ಇನ್ನು ಕೆಳಗಡೆ ಬಂದು ಮಾಮೂಲಿ ಎಲ್ಲ ಸಾರ್ವಜನಿಕರು ಬಂದು ನೋಡ್ಬೋದು ಅಂತ ಒಂದು ಪ್ಲೇಸ್ನ ನಿರ್ಮಾಣ ಮಾಡಿದ್ದಾರೆ. ಎಷ್ಟು ದೂರಕ್ಕೆ ನೀವು ಕಣ್ಣಾಯಿಸಿ ನೋಡಿದ್ರೂ ಕೂಡ ಮನಮೋಹಕವಾದ ವನಸಿರಿಯನ್ನು ಹೊದ್ದು ಮಲಗಿರುವ ನಮ್ಮ ಕಾವೇರಿಯ ಮಡಿಲು ಸ್ವಚ್ಛಂದವಾಗಿ ಕಾಣಿಸುತ್ತೆ. ಹಚ್ಚ ಹಸಿರಿನಿಂದ ಕಂಗೊಳಿಸ್ತಾ ಇದೆ ನೋಡಿ. ಒಂದ್ಸರಿ ದೃಷ್ಟಿ ಇಟ್ಟು ಒಂದ್ಸರಿ ನೋಡಿದ್ರೆ ನಮ್ಮ GP ರಾಜರತ್ನಂ ಅವರು ಹೇಳಿರುವಂಥ ಪದ್ಯ ನೆನಪಾಗುತ್ತೆ. ಭೂಮಿ ತಬ್ಬಿದ ಮೋಡಿದ್ದಂಗೆ ಮಡಿಕೇರಿ ಮೇಲೆ ಮಂಜು ಅಂತ. ನೀವು ಚಳಿಗಾಲದಲ್ಲಿ ಏನಾದ್ರು ಬಂತಂದರೆ ಆ ಥರ ಒಂದು ಅನುಭವ ನಿಮ್ಗಾಗುತ್ತೆ. ಮಳೆಗಾಲದಲ್ಲಿ ಇನ್ನೂ ಕೂಡ ಮಂಜು ಕವಿದಿರುತ್ತೆ. ಆದರೆ ಬೇಸಿಗೆಯಲ್ಲಿ ಅಷ್ಟೊಂದು ಮಂಜು ಇರೋದಿಲ್ಲ. ಮಲೆನಾಡು ನಮ್ಮ ಕೊಡಗು ನೋಡಿ, ಸುತ್ತ ಯಾವ ಮಟ್ಟಕ್ಕೆ ಒಂದು ಬೆಟ್ಟ ಗುಡ್ಡ ಕಾಣಿಸ್ತಾ ಇದೆ ಅಂತ. ಆ ಒಂದು ಮಡಿಲಲ್ಲಿ ಇರುವಂಥ ಈ ಗ್ಲಾಸ್ ಬ್ರಿಡ್ಜು ತುಂಬ ಒಂದು ರೀತಿಯ ಚೆನ್ನಾಗಿದೆ. ತುಂಬ ಖುಷಿಯಾಗುತ್ತೆ ನೋಡೋಕ್ಕೆ. ಬನ್ನಿ ಕೆಳಗಡೆ ಸ್ಟೆಪ್ಗೆ ಹೋಗೋಣ. ಅದು ಹೇಗಿದೆ ನಾನು ತೋರಿಸ್ತೀನಿ. ಈ ಒಂದು ಪ್ಲೇಸ್ ಏನಿದೆ ತುಂಬ ಒಂದು ರೀತಿಯ ಭಯ ಅನಿಸುತ್ತೆ ನನಗೆ ನೋಡಬೇಕಾದ್ರೆ. ಇದೊಂಥರ ತುಂಬ ಡಿಫ್ರೆಂಟಾಗಿ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ ಲೊಕೇಶನ್ನು. ಮತ್ತು ಇದನ್ನು ಮಾಡಿರೋ ಒಂದು ಉದ್ದೇಶನೇ ಒಂದು ಪಾರ್ಟಿಗೆ ಅಂತ ಮಾಡಿರೋದು. ಒಂದು ಬರ್ಡೇ ಆಗಿರ್ಬೋದು, ಈವ್ನಿಂಗ್ ಕಾಫಿ ಕುಡಿಯೋಕ್ಕಾಗಿರ್ಬೋದು, ಏನೇ ಒಂದು ರೀತಿಯ ಒಂದು ಸಣ್ಣ ಪುಟ್ಟ ಏನಾದರೂ ಪಾರ್ಟಿ ಮಾಡೋದಾದರೆ ಈ ಒಂದು ಲೊಕೇಶನಲ್ಲಿ, ಈ ಒಂದು ಜಾಗದಲ್ಲಿ ಮಾಡ್ಕೋಬೋದು. ತುಂಬ ಒಂದು ಸುಂದರವಾಗಿ ಕಾಣಿಸುತ್ತೆ. ಯಾಕೆಂದರೆ ಸುತ್ತ ಹಸಿರಿರೋದ್ರಿಂದ ಏನೋ ಒಂದು ರೀತಿಯ ಮಜವಾಗಿ ಕಾಣಿಸುತ್ತೆ ನೋಡಿ. ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ. ನಾನು ಗ್ಲಾಸ್ ಬ್ರಿಡ್ಜ್ನ ನಿಮಗೆ ತೋರಿಸ್ದೆ ಅಲ್ವಾ. ಈಗ ನೋಡಿ, ಇದು ಎಂಟ್ರೆನ್ಸು. ಸ್ಕೈ ವಾಕ್ ಬೋರ್ಡ್ ನಿಮಗೆ ಕಾಣಿಸ್ತಾ ಇದೆ. ಇಲ್ಲಿಂದನೇ ನಾವು ಒಳಗಡೆ ಹೋಗಬೇಕು. ಇಲ್ಲಿಗೆ ಸ್ಕೈ ವಾಕ್ ಅಂತಲೇ ಹೆಸರಿಟ್ಟಿದ್ದಾರೆ. ಇಲ್ಲಿಂದ ಎಂಟ್ರೆನ್ಸು. ಇಲ್ಲಿಂದ ನಾವು ಒಳಗಡೆ ಹೋಗ್ಬೇಕು. ಟಿಕೆಟ್ ತೊಗೊಂಡು ನೋಡಿ, ಸಾಲುಗಟ್ಟಿ ಎಷ್ಟೊಂದು ಪ್ರವಾಸಿಗರು. ಈಗ ಬೇಸಿಗೆ ಇರೋದ್ರಿಂದ ತುಂಬ ಜನ ಪ್ರವಾಸಿಗರಿದ್ದಾರೆ. ಒಂದು ಗಣಪತಿಯ ವಿಗ್ರಹನೂ ಕೂಡ ಇಲ್ಲಿ ಇಟ್ಟಿದ್ದಾರೆ. ಎಲ್ಲರನ್ನೂ ಕೂಡ ಅಟ್ರ್ಯಾಕ್ಟ್ ಮಾಡುತ್ತೆ ಅದೊಂದು ವಿಗ್ರಹ ನೋಡಿ. ಈಗ ಎಲ್ಲ ಸೆಲ್ಫಿ ತಗೋತಿದ್ದಾರೆ. ಎಷ್ಟೊಂದು ಜನ ನಿಂತಿದ್ದಾರೆ ಅಂತ. ಇಲ್ಲಿ ನಿಂತಂಥ ಅಷ್ಟು ಜನಗಳನ್ನ ಒಳಗಡೆ ಬಿಡೋದಿಲ್ಲ. 10 ರಿಂದ 15 ಜನನ ಮಾತ್ರ ಇಲ್ಲಿ ಬಿಡಲಾಗುತ್ತೆ.
10 ನಿಮಿಷಗಳ ಕಾಲಾವಕಾಶ ಇರುತ್ತೆ ಈ ಒಂದು ಗ್ಲಾಸ್ ಬ್ರಿಡ್ಜ್ನ ಒಳಗಡೆ. ನೋಡಿ, ಒಂದು 10ರಿಂದ 15 ಜನ ಒಳಗಡೆ ಹೋಗ್ತಾ ಇದ್ದಾರೆ. 10 ನಿಮಿಷ ಆದಮೇಲೆ ಅವರು ಹೊರಗಡೆ ಬರಬೇಕು. ಮತ್ತು 10 ನಿಮಿಷ ಆದಮೇಲೆ ಇನ್ನೊಂದು 15 ಜನ ಹೋಗಬೇಕು. ಈ ರೀತಿ ಒಂದು ನಿಯಮ ಈ ಒಂದು ಸ್ಕೈ ವಾಕಲ್ಲಿ ಇರೋ ಅಂಥದ್ದು. ಈಗ ಸಾಕಷ್ಟು ಜನ ಒಳಗಡೆ ಹೋಗ್ತಾ ಇದ್ದಾರೆ, ಕೆಲವರು ಹೊರಗಡೆ ಬರ್ತಾ ಇದ್ದಾರೆ. ನೋಡಿ, ನೋಡೋಕ್ಕೆ ಎಷ್ಟೊಂದು ಮನಮೋಹಕವಾಗಿ ಅದ್ಭುತವಾಗಿ ಕಾಣ್ತಿದೆ ಅಲ್ವಾ. ನಾವು ನಡೀತಾ ಇದ್ದರೆ ನಮ್ಮ ಪ್ರತಿಬಿಂಬ ಆ ಗ್ಲಾಸಲ್ಲಿ ಕಾಣ್ತಾ ಇದೆ. ಹೊಸದಾಗಿ ಆಗಿರೋದ್ರಿಂದ ತುಂಬ ಒಂದು ಕನ್ನಡಿಯಲ್ಲಿ ನಾವು ಹೇಗೆ ನಮ್ಮ ಮುಖನ ಕಾಣಿಸುತ್ತೋ ಅದೇ ರೀತಿ ಕಾಣ್ತಾ ಇದೆ. ಕೆಳಗಡೆಯಿಂದ ನಾವು ನೋಡಿದ್ರೆ ಆ ಒಂದು ಹಚ್ಚ ಹಸಿರು ಏನಿದೆ ಹಾಗೆ ಕಾಣಿಸ್ತಾ ಇದೆ. ತುಂಬ ಜನ ಹೆದರ್ಕೊಂಡು ಹೋಗ್ತಾರೆ, ತುಂಬ ಜನ ಖುಷಿಯಿಂದ ಹೋಗ್ತಾರೆ, ತುಂಬ ಜನ ಅಲ್ಲಲ್ಲೇ ನಿಂತು ಸೆಲ್ಫಿಗಳನ್ನ ತಗೋತಾರೆ. ಮಕ್ಕಳು ಈಗ ಸ್ಕೂಲ್ಗೆ ರಜೆ ಇರೋದ್ರಿಂದ ಮಕ್ಕಳು, ಕಾಲೇಜ್ ಹುಡುಗಿರಾಗಿರ್ಬೋದು, ಸಾಕಷ್ಟು ಜನ ಇಲ್ಲಿ ಈ ಒಂದು ಸ್ಕೈ ವಾಕಲ್ಲಿ ನಡಿಬೇಕು ಅನ್ನೋ ಒಂದು ಖುಷಿಲಿ ಬರ್ತಾ ಇದ್ದಾರೆ. ಕೇರಳದಲ್ಲಿ ಇತ್ತು ಗ್ಲಾಸ್ ಬ್ರಿಡ್ಜು, ಆದರೆ ಕರ್ನಾಟಕದಲ್ಲಿ ಅದರಲ್ಲೂ ಕೊಡಗು ಜಿಲ್ಲೆಯಲ್ಲಿ ಇವಾಗ ನಾವು ಈ ಗ್ಲಾಸ್ ಬ್ರಿಡ್ಜ್ನ ನೋಡ್ಬೋದು. ಈಗ ಬನ್ನಿ, ನಾವು ಒಳಗಡೆ ಹೋಗ್ತಿದ್ದಂಗೆ ಇದು ಎಂಟ್ರೆನ್ಸ್, ಇದು ಮುಗಿದು ಒಳಗಡೆ ಹೋದರೆ ಅದೇ ಫಸ್ಟ್ನೇ ಫ್ಲೋರು ಅಂತ ಹೇಳ್ಬೋದು. ಇಲ್ಲಿ 2 ಫ್ಲೋರ್ನ ಮಾಡಿದ್ದಾರೆ. ನಾನು ಮೊದಲೇ ನಿಮಗೆ ತೋರಿಸ್ದೆ, ಅದು ಫಸ್ಟ್ ಫ್ಲೋರು ಮೇಲಿರೋ ಅಂಥದ್ದು ಒಂದು ಪಾರ್ಟಿಗೆ ಅಂತ ಮಾಡಿರೋದು. ಇನ್ನು ಕೆಳಗಡೆ ಬಂದರೆ ಅದು ಸೆಕೆಂಡ್ ಫ್ಲೋರ್ ಅಂದರೆ ಗ್ರೌಂಡ್ ಫ್ಲೋರು. ಅದು ನೋಡಿ ಇವಾಗ ಹೇಗೆ ಕಾಣಿಸ್ತಿದೆ ಅಂತ. ಬಹಳ ಒಂದು ಸುಂದರವಾದ ಒಂದು ಪ್ರದೇಶದಲ್ಲಿ ತುಂಬ ಪ್ಲ್ಯಾನ್ ಮಾಡಿದ್ದಾರೆ. ಕೆಳಗಡೆ ಅಂತೂ ನೋಡ್ಕೊಂಡು ಬರೋಕ್ಕಾಗಲ್ಲ, ಏನೋ ಒಂದು ರೀತಿ ಭಯ ಅನಿಸುತ್ತೆ. ಆದರೆ ಆಚೀಚೆ ನೋಡಿಕೊಂಡು ಮುಂದೆ ಬರ್ಬೋದು, ಅಷ್ಟೊಂದು ಭಯ ಅನಿಸೋದಿಲ್ಲ. ಕೆಳಗಡೆ ನೋಡ್ಕೊಂಡು ನಡೀತಿದ್ರೆ ಒಂಥರ ತಲೆ ಸುತ್ತು ಬಂದಂಗೆ ಆಗುತ್ತೆ. ಸಾಕಷ್ಟು ಜನ ಅದೇ ರೀತಿ ಮಾಡ್ಕೋತಾರೆ. ಕೆಳಗಡೆ ನೋಡಿದಾಗ ಸ್ವಲ್ಪ ಭಯ ಆಗುತ್ತೆ, ಆವಾಗ ಆ ಕಡೆ ನೋಡ್ತೀನಿ. ಮಕ್ಕಳು ನೋಡಿ ಇಲ್ಲಿ ಎಷ್ಟು ಖುಷಿ ಪಡ್ತಿದ್ದಾರೆ ಅಂತ. ಮಕ್ಕಳು ಕೆಲವರು ಭಯ ಪಡ್ತಾರೆ, ಕೆಲವರು ಖುಷಿ ಪಡ್ತಾರೆ. ನೋಡಿ ಯಾವ ರೀತಿ ಕಾಣ್ತಿದೆ ಅಂತ, ಎಷ್ಟೊಂದು ಚೌಕಾಕಾರವಾಗಿ ಎಲ್ಲ ಸೆಲ್ಫಿ ಕ್ಲಿಕ್ ಮಾಡ್ಕೋತಾ ಇದ್ದಾರೆ. ಮಕ್ಕಳುಗಳಿದ್ದಾರೆ. ಅಬ್ಬಿ ಫಾಲ್ಸ್ ರೋಡಲ್ಲಿ ಈ ಒಂದು ಸ್ಕೈ ವಾಕ್ನ ನಿರ್ಮಾಣ ಮಾಡಿದ್ದಾರೆ. ಯಥೇಚ್ಛವಾಗಿ ಅಬ್ಬಿ ಫಾಲ್ಸ್ಗೆ ಜನಗಳು ಹೋಗ್ತಾನೆ ಇರ್ತಾರೆ, ಪ್ರವಾಸಿಗರು. ಆ ರೋಡಲ್ಲಿನ ಜಂಕ್ಷನಲ್ಲೇ ಇದು ಇರೋದ್ರಿಂದ ಮತ್ತಷ್ಟು ಪ್ರವಾಸಿಗರನ್ನ ಇದು ತನ್ನತ್ತ ಸೆಳ್ಕೊಂಡಿದೆ. ಬಹಳ ಒಂದು ಸುಂದರವಾಗಿ ಕಾಣ್ತಾ ಇದೆ. ಸೂರ್ಯನ ಕಿರಣ ಈ ಕಡೆಗೆ ಬೀಳ್ತಾ ಇದೆ. ಅದರ ಜೊತೆಗೆ ನೋಡಿ ಹಚ್ಚ ಹಸಿರಿನಿಂದ ಕಾಣಿಸ್ತಿದ್ರ ಜೊತೆಗೆ ಕೆಳಗಡೆ ಎಷ್ಟು ಆಳದಲ್ಲಿ ನಾವು ನಿಂತ್ಕೊಂಡು ಮಾತಾಡ್ತಾ ಇದ್ದೀನಪ್ಪ ಅಂತ ನಿಜ ನನಗೆ ಆ ಥರ ಅಂತ ಫೀಲ್ ಆಗ್ತಾ ಇದೆ. ತುಂಬ ಭಯ ಅನಿಸುತ್ತೆ. ಕೆಲವೊಂದು ಕೆಳಗಡೆ ನೋಡ್ತಾ ಇದ್ದಾಗ ಭಯ ಅನಿಸುತ್ತೆ, ಆದರೆ ಮೇಲೆ ನೋಡಿ ಆ ಬೆಟ್ಟ ಗುಡ್ಡ, ಆ ಹಸಿರು, ಹಾಗೆಯೇ ನಾವು ಕಣ್ಣಾಯಿಸ್ಕೊಂಡು ಬಂದರೆ ಎಷ್ಟೊಂದು ಸುಂದರವಾಗಿ ಕಾಣ್ತಾ ಇದೆ. ನೋಡಿ, ನಾವು ಮೇಲೆ ನಾನು ಫಸ್ಟ್ ಫ್ಲೋರಲ್ಲಿ ನಿಂತ್ಕೊಂಡು ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಈ ಒಂದು ಸ್ಕೈ ವಾಕ್ ಏನಿದೆ ಕೆಳಗಡೆ ಆ ಪ್ರದೇಶ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ. ಇಂಥ ಸ್ಕೈ ವಾಕ್ನ ನೋಡಬೇಕು ಅಂತಂದರೆ ನಾವು ಬೇರೆ ರಾಜ್ಯಗಳಿಗೆ ಹೋಗಬೇಕಾಗಿತ್ತು. ಆದರೆ ಈಗ ಹಾಗಲ್ಲ, ಕರ್ನಾಟಕ ರಾಜ್ಯದಲ್ಲೇ ಅದರಲ್ಲೂ ಕೊಡಗಿನಲ್ಲೇ ಸ್ಕೈ ವಾಕ್ ಇದೆ. ಹಾಗಾಗಿ ನೀವೆಲ್ಲ ಬಂದು ಎಂಜಾಯ್ ಮಾಡ್ಬೋದು. ಬಹಳ ಒಂದು ಮನಮೋಹಕವಾದ ದೃಶ್ಯ. ಈ ಥರ ಒಂದು ದೃಶ್ಯ ಆಗಲಿ, ಈ ಥರ ಒಂದು ಈ ಸೇತುವೆ ಮೇಲೆ ನಡ್ಕೊಂಬರೋದಾಗಲಿ ಏನೋ ಒಂದು ರೀತಿಯ ಮನಸ್ಸಿಗೆ ಉಲ್ಲಾಸವನ್ನು ಉಂಟು ಮಾಡುತ್ತೆ. ಅದರಲ್ಲೂ ಕೂಡ ಈ ಥರ ಒಂದು ಹಸಿರಿನಿಂದ ಕಂಗೊಳಿಸುವ ನಮ್ಮ ಕಾವೇರಿಯ ಮಡಿಲನ್ನು ನೋಡೋಕ್ಕೆ ನಿಜ ನಾವೆಲ್ಲರೂ ಒಂದು ಪುಣ್ಯ ಮಾಡಿರಲೇಬೇಕು. ನೀವು ಎಲ್ಲರೂ ಬನ್ನಿ, ನೋಡಿ, ಎಂಜಾಯ್ ಮಾಡಿ. ತುಂಬ ಒಂದು ಸುಂದರವಾದ ಸ್ಥಳದಲ್ಲಿ ತುಂಬ ಪ್ಲ್ಯಾನ್ ಮಾಡಿ ಈ ಒಂದು ಸ್ಕೈ ವಾಕ್ನ ಮಾಡಿದ್ದಾರೆ ಅಂತ ಹೇಳ್ಬೋದು. ಬಹಳ ಸುಂದರವಾಗಿ ಕಾಣ್ತಿದೆ. ಈಗ ಶುರುವಾಗಿ ಜಾಸ್ತಿ ದಿನ ಏನಾಗಲಿಲ್ಲ, ಮೊನ್ನೆ ತಾನೇ ಇದನ್ನು ಶುರು ಮಾಡಿರೋದು. ಮೊದಲೇ ನಮ್ಮ ಕೊಡಗು ಪ್ರವಾಸಿಗರನ್ನು ಸೆಳೆಯೋದ್ರಲ್ಲಿ ಎತ್ತಿದೆ ಕೈ. ಅದರಲ್ಲೂ ಕೂಡ ಇನ್ನಷ್ಟು ಜನರನ್ನು ಇದು ತನ್ನತ್ತ ಸೆಳ್ಕೊಂಡಿದೆ. ಎಷ್ಟೊಂದು ಜನ ಪ್ರವಾಸಿಗರು ಬರ್ತಿದ್ದಾರೆ. ಒಂದು ರೀತಿಯ ಹಚ್ಚ ಹಸಿರಿನಿಂದ ಕಂಗೊಳಿಸ್ತಿದೆ ಈ ಒಂದು ಪ್ರದೇಶ. ನೀವು ನೋಡಿ, ಇಲ್ಲಿ ಹಾಕಿರುವ ಗ್ಲಾಸು ಟಫನ್ ಗ್ಲಾಸು, ಒಂದು 10 ಅಡಿ ಅಗಲ ಇದೆ. ಇದು
180 ಅಡಿ ಉದ್ದ, 280 ಅಡಿ ಎತ್ತರ, ಅಲ್ಲಿ ಹಾಗೆ ಮಾಡಿರೋಂತಹ ಒಂದು ಗ್ಲಾಸ್ ಬ್ರಿಡ್ಜ್ ಇದು. ಕೆಳಗಡೆ ದೃಷ್ಟಿ ಇಟ್ಟು ನೋಡ್ತಿದ್ರೆ ನಿಜ ಒಂಥರ ಭಯ ಅನಿಸುತ್ತೆ. ಎಲ್ಲಿ ಮಾಡಿ ಇಂಜಿನಿಯರಿಂಗ್? ಸರ್ ಚೆನ್ನಾಗಿದೆ ಸರ್. ಓಕೆ, ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಮತ್ತು ಈ ಪ್ಲೇಸ್ ಬಂದು ಮಡಿಕೇರಿ ಬಸ್ ಸ್ಟ್ಯಾಂಡಿಂದ ಬಂದರೆ ನಿಮಗೆ 3 ಕಿಲೋಮೀಟರ್ ಆಗುತ್ತೆ. ಅಬ್ಬಿ ಫಾಲ್ಸ್ ರೋಡಲ್ಲಿ, ಆ ರೋಡಲ್ಲಿ ಬಂದು ಜಂಕ್ಷನಲ್ಲಿ ಇಲ್ಲೇ ಮುಂದೆ ಬೋರ್ಡ್ ಇದೆ. ಈ ಒಂದು ಗ್ಲಾಸ್ ಬ್ರಿಡ್ಜ್ ನಿಮಗೆ ಸಿಗುತ್ತೆ. ಇದು ಈ ಗ್ಲಾಸ್ ಬ್ರಿಡ್ಜು ಬೆಳಗ್ಗೆ 7 ಗಂಟೆಯಿಂದ ರಾತ್ರಿ 7 ಗಂಟೆ ತನಕ ಓಪನ್ ಆಗಿರುತ್ತೆ. ಯಾವಾಗಲೂ ಕೂಡ ರಜೆ ಇರೋದಿಲ್ಲ. ಮತ್ತು ಇದ್ರ ಬಗ್ಗೆ ಮಾಹಿತಿ ಅಂತಂದರೆ ಸಣ್ಣ ಮಕ್ಕಳಿಗೆ ಅಂದರೆ 5 ವರ್ಷದ ಒಳಗಡೆನ ಮಕ್ಕಳಿಗೆ ಫ್ರೀ ಇರುತ್ತೆ. ಆದರೆ 5 ವರ್ಷದ ಮೇಲ್ಪಟ್ಟ 12 ವರ್ಷದ ತನಕ ಮಕ್ಕಳಿಗೆ 200 ರೂಪಾಯಿ ಇರುತ್ತೆ. 12 ವರ್ಷ ಮೇಲ್ಪಟ್ಟ ಎಲ್ಲ ಮಕ್ಳಿಗೂ ಮತ್ತು ಎಲ್ರಿಗೂ ಕೂಡ 300 ರೂಪಾಯಿ ಇರುತ್ತೆ ಒಬ್ಬರಿಗೆ. ಈ ಗ್ಲಾಸ್ ಬ್ರಿಡ್ಜ್ನ ನೋಡಬೇಕು ಅಂದರೆ ನೀವು ಇಲ್ಲಿ ನಮ್ಮ ಮಡಿಕೇರಿಗೆ ಬರಬೇಕು, ನೋಡಿ ಎಂಜಾಯ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ನನಗೆ ಮುಗಿಸ್ತಾ ಇದ್ದೀನಿ. ಮತ್ತೊಂದು ವಿಶೇಷ ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗೋಣ. ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಎಲ್ಲರಿಗೂ ಕೂಡ ಧನ್ಯವಾದಗಳು.